ಸ್ನೇಹಿತರೆ, ಮನೆಯಲ್ಲಿ ಸೊಳ್ಳೆಗಳು ಹೆಚ್ಚಾದಾಗ ಮಕ್ಕಳು ಇರಬಹುದು, ದೊಡ್ಡವರಿಗಿರಬಹುದು, ಇದರಿಂದ ನಾವು ಕಚ್ಚಿಸ್ಕೊಂಡಾಗ ನಮಗೆ ಅಪಾಯಗಳು ಅನ್ನೋದು ತುಂಬಾ ಇರುತ್ತೆ. ಇದರಿಂದ ಡೆಂಗ್ಯೂ ಇರ್ಬೋದು, ಮಲೇರಿಯಾ ಅನ್ಬೋದು, ಕೆಲವೊಂದು ಮಾರಣಾಂತಿಕ ಕಾಯಿಲೆಗಳು ಸಹ ಇದರಿಂದ ಬರುತ್ತೆ. ನಾವು ಇದರಿಂದ ಕಾಟವನ್ನು ತಪ್ಪಿಸ್ಕೊಳ್ಳೋಕ್ಕೆ ಕೆಲವೊಂದು ಹಾನಿಕಾರಕ ಮತ್ತು ಕೆಮಿಕಲ್ ಬಳಸಿದಂತಹ ಕೆಲವೊಂದು ಸ್ಪ್ರೇಗಳನ್ನು ಬಳಸ್ತೀವಿ. ಇದರಿಂದ ನಮಗೆ ಆರೋಗ್ಯಕ್ಕೂ ಕೂಡ ತೊಂದರೆ ಆಗುತ್ತೆ. ಆದರೆ ಮನೆಯಲ್ಲಿ ನಾವು ಯಾವುದೇ ರೀತಿಯ ಕೆಮಿಕಲ್ ಬಳಸದೆ ಮನೆಯಲ್ಲಿ ಬಿಸಾಕುವಂತಹ ವಸ್ತುಗಳನ್ನು ಬಳಸ್ಕೊಂಡು ಅದರಿಂದ ನಾವು ಹೇಗೆ ಉಪಯೋಗಗಳನ್ನು ಪಡ್ಕೊಳ್ಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ಇಲ್ಲಿ ನೀವು ಈ ರೀತಿಯಾಗಿ ಮನೆಯಲ್ಲಿ ಬಿಸಾಕುವಂತಹ ವಸ್ತುಗಳನ್ನೇ ಬಳಸ್ಕೊಂಡು ನೀವು ಮನೆಯಲ್ಲಿ ಆರಾಮಾಗಿ ಸೊಳ್ಳೆಗಳನ್ನು ಓಡಿಸ್ಕೊಳ್ಬೋದು. ನೋಡಿ, ಒಂದೇ ಒಂದು ಚಿಪ್ಪು ಸಾಕು ನೀವು ಮನೆಯಲ್ಲಿರುವಂತಹ ಸೊಳ್ಳೆಯನ್ನು ಓಡಿಸೋಕೆ. ಯಾವುದೇ ರೀತಿಯ ಕೆಮಿಕಲನ್ನು ಬಳಸದೆ ನೀವು ಮನೆಯಲ್ಲಿ ಅದರಲ್ಲೂ ನೀವು ಬಿಸಾಕುವಂತಹ ವಸ್ತುಗಳನ್ನೇ ಬಳಸ್ಕೊಂಡು ನೀವು ಆರಾಮಾಗಿ ಮನೆಯಲ್ಲಿರುವಂತಹ ಸೊಳ್ಳೆಗಳ ನಾಶವನ್ನು ಮಾಡ್ಕೊಳ್ಬಹುದು. ಇದರಿಂದಾಗಿ ನೀವು ಮನೆಯಲ್ಲಿ ನಿಮಗೆ ಸಮಯದ ಉಳಿತಾಯ ಜೊತೆಗೆ ಹಣದ ಉಳಿತಾಯವೂ ಕೂಡ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗುವುದಿಲ್ಲ. ಹಾಗಾಗಿ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಈ ಚಿಪ್ಪಿನಿಂದ ನಾವು ಹೇಗೆ ಸೊಳ್ಳೆಗಳನ್ನು ಓಡಿಸ್ಕೊಳ್ಬಹುದು ಅಂತ ಹೇಳಿ ನೋಡ್ತಾ ಹೋಗೋಣ. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪುತ್ತೆ. ಬನ್ನಿ, ಹಾಗಿದ್ದ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಮನೆಯಲ್ಲಿರುವಂತಹ ಚಿಪ್ಪಿಗೆ ಈ ರೀತಿ ನೀವು ಕೆಂಡವನ್ನು ತುಂಬಿಕೊಳ್ಳಿ. ಇನ್ ಕೇಸ್ ಏನಾದರೂ ಮನೆಯಲ್ಲಿ ಕೆಂಡ ಇಲ್ಲ ಅಂತ ಹೇಳಿದರೆ ನೀವು ಇದಕ್ಕೆ ತೆಂಗಿನ ನಾರನ್ನು ಸಹ ಯೂಸ್ ಮಾಡ್ಕೊಳ್ಬಹುದು. ನಮ್ಮ ಮನೆಯಲ್ಲಿ ಕೆಂಡ ಇತ್ತು, ಹಾಗಾಗಿ ನಾನು ಕೆಂಡವನ್ನು ಬಳಸ್ಕೊಳ್ತಾ ಇದ್ದೀನಿ. ಈ ಚಿಪ್ಪಿಗೆ ಕೆಂಡವನ್ನು ಹಾಕಿದ ಮೇಲೆ ಕೈಯಲ್ಲಿ ಏನಾದರೂ ಇಟ್ಕೊಳ್ಳೋಕ್ಕಾಗಲ್ಲ, ಸುಡುತ್ತೆ ಅನ್ನೋದಾದರೆ ಆ ಒಂದು ಚಿಪ್ಪನ್ನು ನೀವು ಈ ರೀತಿ ಖಾಲಿ ಗ್ಲಾಸಲ್ಲಿ ಇಟ್ಟು ನೀವು ಇದನ್ನು ಬಳಸ್ಕೊಳ್ಬಹುದು. ಇದಕ್ಕೆ ನೀವು ಈ ರೀತಿ ಇಟ್ಕೊಂಡ ನಂತರ ನೀವು ನೋಡಿ, ಕೆಂಡ ಸ್ವಲ್ಪ ಹೊಗೆ ಆಡಲಿ ಅಂತ ಹೇಳಿ ನಾನು ಸ್ವಲ್ಪ ಊದ್ತಾ ಇದ್ದೀನಿ. ಗಾಳಿ ಬೀಸ್ಕೊಳ್ತಾ ಇರೋದ್ರಿಂದ ಕೆಂಡ ನಿಮಗೆ ಆ ರೀತಿ ಕಲರಾಗಿ ಕಾಣಿಸ್ತಾ ಇದೆ. ನೋಡಿ, ಈ ರೀತಿ ಕೆಂಡ ಎಲ್ಲ ಫುಲ್ಲು ತುಂಬಿಕೊಂಡ ನಂತರ ನೀವು ಇದಕ್ಕೆ ಒಂದು 4 ರಿಂದ 5 ಲವಂಗವನ್ನು ಸೇರಿಸ್ಕೊಳ್ಳಿ. ಲವಂಗವನ್ನು ಸೇರಿಸ್ಕೊಳ್ಳೋದ್ರಿಂದ ಒಂದೊಳ್ಳೆ ಫ್ಲೇವರ್ ಬರೋದ್ರ ಜೊತೆಗೆ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಕೂಡ ಬರ್ನ್ ಆಗುತ್ತೆ. ಸೊ ಇದಕ್ಕೆ ನೀವು ಮನೆಯಲ್ಲಿರುವಂತಹ ಬೆಳ್ಳುಳ್ಳಿ ಸಿಪ್ಪೆಯನ್ನು ಸಹ ಇದಕ್ಕೆ ಯೂಸ್ ಮಾಡ್ಕೊಳ್ಬಹುದು. ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಲವಂಗವನ್ನು ಹಾಕಿ ಚೆನ್ನಾಗಿ ಹೊಗೆಯನ್ನು ಬರೆಸ್ಕೊಳ್ಳಿ. ನೋಡಿ, ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಹೊಗೆ ಬರ್ತಾ ಇದೆ. ಸ್ನೇಹಿತರೆ, ನೀವು ಈ ರೀತಿಯಾಗಿ ಮಾಡ್ಕೊಂಡಿರುವಂಥ ಹೊಗೆಯನ್ನು ಹಾಕೋಕ್ಕೂ ಮೊದಲು ಮನೆಯಲ್ಲಿರುವಂತಹ ಕಿಟಿಗೆ ಬಾಗಿಲುಗಳನ್ನು ಫಸ್ಟು ನೀವು ತೆರೆದಿಡಬೇಕು. ತೆರೆದಿಟ್ಟ ಮೇಲೆ ನೀವು ಈ ಚಿಪ್ಪಿನಲ್ಲಿ ತಯಾರು ಮಾಡ್ಕೊಂಡಿರುವಂತಹ ಲವಂಗ ಮತ್ತು ಬೆಳ್ಳುಳ್ಳಿ ಸಿಪ್ಪೆಯ ಹೊಗೆಯನ್ನು ನೀವು ಮನೆಯಲ್ಲಿರುವಂತಹ ಎಲ್ಲ ರೂಮುಗಳ ಕಿಟಿಗೆ ಬಾಗಿಲುಗಳು, ಸ್ಕ್ರೀನ್ಗಳ ಸಂದಿ ಮೂಲೆಗಳಲ್ಲೂ ಸಹ ನೀವು ಈ ಹೊಗೆಯನ್ನು ತೋರಿಸ್ಕೊಳ್ತಾ ಬರಬೇಕು. ಈ ರೀತಿ ನಾನು ನೋಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಮೂಲೆಗಳಲ್ಲಿ ಈ ರೀತಿ ಹೊಗೆಯನ್ನು ಹಾಕೊಳ್ತಾ ಬರೋದ್ರಿಂದ ಮೂಲೆಯಲ್ಲಿ ಅಡಗಿರುವಂತಹ ಸೊಳ್ಳೆಗಳು ಸಹ ಈ ಒಂದು ಹೊಗೆಯ ಘಾಟಿ ಮೂಲೆಯಲ್ಲಿ ಅಡಗಿರುವಂತಹ ಸೊಳ್ಳೆಗಳು ಸಹ ಹೊರಗೆ ಹೋಗ್ತವೆ. ಹೊಗೆಯನ್ನು ಹಾಕಿದ ಮೇಲೆ ನೀವು ಕಿಟಿಗೆ ಬಾಗಿಲುಗಳನ್ನು ಕ್ಲೋಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ತಾ ಬರೋದ್ರಿಂದ ಮೂಲೆಯಲ್ಲಿ ಅಡಗಿರುವಂತಹ ಸೊಳ್ಳೆಗಳು ಸಹ ಒಂದು ಸೊಳ್ಳೆಗಳು ಉಳಿಯಲ್ಲ, ಎಲ್ಲ ಸೊಳ್ಳೆಗಳು ಹೊರಗಡೆ ಸೇರಿಕೊಳ್ತವೆ. ಈ ಬೆಳ್ಳುಳ್ಳಿ ಮತ್ತು ಲವಂಗವನ್ನು ಹಾಕಿ ನೀವು ಈ ರೀತಿ ಸುಡೋದ್ರಿಂದನೂ ಸಹ ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಕೂಡ ಬರ್ನ್ ಆಗೋದ್ರ ಜೊತೆಗೆ ಮನೆಯಲ್ಲಿರುವಂತಹ ಸೊಳ್ಳೆಗಳನ್ನು ಕೂಡ ನೀವು ನಾಶ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಈ ರೀತಿಯಾಗಿ ನೀವು ಮಾಡ್ಕೊಂಡಿರುವಂಥ ಹೊಗೆಯನ್ನು ಮನೆಯ ಎಲ್ಲ ರೂಮುಗಳ ಮೂಲೆಯಲ್ಲಿ ತೋರಿಸಿದ ನಂತರ ನೀವು ಇದನ್ನು ಮನೆಯ ಯಾವುದಾದರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ. ಉಳಿದಂತಹ ಹೊಗೆ ಮನೆಯ ರೂಮ್ಗಳೆಲ್ಲ ಸ್ಪ್ರೆಡ್ ಆಗುತ್ತೆ. ಸೊ ನೀವು ಇದಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ನೀವು ಬರ್ನ್ ಮಾಡಿರೋದ್ರಿಂದ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿಯನ್ನು ಇದು ಈಸಿಯಾಗಿ ಬರ್ನ್ ಮಾಡುತ್ತೆ. ಜೊತೆಗೆ ಈ ಮನೆಯಲ್ಲಿರುವಂತಹ ಸೊಳ್ಳೆಗಳ ಒಂದು ನಾಶ ಕೂಡ ಅಷ್ಟೇ ಈಸಿಯಾಗಿ ಆಗುತ್ತೆ. ಇದನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕೆಮಿಕಲನ್ನು ಬಳಸದೆ ನೀವು ಮನೆಯಲ್ಲಿ ಬಿಸಾಕುವಂತಹ ವಸ್ತುಗಳನ್ನೇ ಬಳಸ್ಕೊಂಡು ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆನೂ ಆಗೋದಿಲ್ಲ. ಅದ್ರ ಜೊತೆಗೆ ನಿಮಗೆ ಹಣದ ಉಳಿತಾಯ ಕೂಡ ಆಗುತ್ತೆ. ಹಾಗಾಗಿ ನೀವು ಈ ಬೆಳ್ಳುಳ್ಳಿ ಸಿಪ್ಪೆಯನ್ನು ಬಿಸಾಕುವ ಬದಲು ಈ ರೀತಿಯಾಗಿ ನೀವು ಮನೆಯಲ್ಲಿ ಮಾಡಿಕೊಂಡಾಗ ನೀವು ಆರಾಮಾಗಿ ಸೊಳ್ಳೆಗಳನ್ನು ಮನೆಯಿಂದ ಹೊರಗೆ ಹಾಕಬಹುದು. ಸ್ನೇಹಿತರೆ, ನೋಡಿದ್ರಲ್ವಾ, ಬಿಸಾಕುವಂತಹ ವಸ್ತುವನ್ನೇ ಬಳಸ್ಕೊಂಡು ನಾವು ಯಾವುದೆಲ್ಲ ರೀತಿಯಾಗಿ ಉಪಯೋಗವನ್ನು ಪಡ್ಕೊಳ್ಬಹುದು ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.